ಸ್ಪೀಕರ್ ಅವರು ಸಚಿವರು ಇದನ್ನೇ ಪೊಲಿಟಿಕಲ್ ಗಿಮಿಕ್ಗಳಲ್ಲಿ ನೀವು ಈಗ ಸ್ಪೀಕರ್ ಪೀಠಕ್ಕೆ ಅವ್ರ ಸಚಿವ ಸ್ಥಾನಕ್ಕೆ ಇದಕ್ಕೆ ಅಗೌರವಲ್ಲ ಸರ್ ನೋಡಿ ಇದನ್ನೆಲ್ಲ ಯಾವ ರೀತಿ ನೀವು ಇಂಟರ್ಪ್ರಿಟ್ ಮಾಡ್ತಾರೆ ನೀವು ಸ್ಪೀಕರ್ ಏನಾಗಿದೆ ಅವರು ಅವರ ವಿಚಾರವನ್ನು ಬರೆದವರು ಕೊಟ್ಟಿದ್ದಾರೆ ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಇದರಲ್ಲಿ ಅದಕ್ಕೆ ನೀವೆಲ್ಲ ಇಷ್ಟು ಯಾಕೆ ಗಡಿಬಿಡಿ ಆಗ್ತೀರಿ ಗಡಿಬಿಡಿ ಅಲ್ಲ ಸರ್ ಇದು ಪೀಠಕ್ಕೆ ಅವಮಾನ ಮಾಡಲ್ಲ ಅವ್ರ ಸಚಿವ ಸ್ಥಾನ ಇಲ್ಲ ನೋಡಿ ಪೀಠಕ್ಕೆ ಯಾವುದು ಅವಮಾನ ಅಲ್ಲ ಅವರು ಬಂದು ಗೌರವಪೂರ್ವಕವಾಗಿ ಅವರ ಪ್ರತಿಯೊಬ್ಬರಿಗೂ ಕೂಡ ಏನೇನು ಕೊಡಬೇಕಾ ಅದಕ್ಕೆ ಅವರೊಂದು ಹಕ್ಕಿದೆ ಅವ್ರ ಇಟ್ಸ್ ರೈಟ್ ಟು ಕಮ್ ಆ್ಯಂಡ್ ಗಿವ್ ಅದು ಸರಿ ಉಂಟಾ ಸರಿ ಇಲ್ಲ ಆಗ್ತದಾ ಇಲ್ವ ಅಂತೇಳಿ ಅದು ನಾವು ನಮ್ಮ ನಿಯಮಕ್ಕೆ ಅನುಗುಣವಾಗಿ ಕಾನೂನಿಗೆ ಅನುಗುಣವಾಗಿ ಸಂವಿಧಾನ ನೋಡಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ. ಈಗ ಅವರು ರಾಜೀನಾಮೆ ಕೊಟ್ಟರೆ ಮಾತ್ರ ನನ್ನ ರಾಜೀನಾಮೆ ಸ್ವೀಕಾರ ಮಾಡಿ ಅಂತ ನಿರ್ದೇಶನ ಮಾಡುವಂತ ಅಧಿಕಾರ ಏನು ಶಿವಾನಂದ ಪಾಟೀಲ್ ಇದೆಯಾ? ಅದನ್ನ ನೋಡ್ತೇನೆ ಅದನ್ನ ನಿಯಮ ಅಡಿಯಲ್ಲಿ ನಾನು ಅದನ್ನು ನೋಡ್ತೇನೆ ಅದನ್ನು ನಾನು ಇವತ್ತು ನಿಯಮಕ್ಕೆ ಒಳಪಟ್ಟ ಹೇಗೆ ಅಂತ ನೋಡಿ ಎಲ್ಲ ವಿಚಾರ ನಾನು ನಿಮಗೆ ತಿಳಿಸ್ತೇನೆ. ಅಲ್ಲಿ ನೀವು ಶಾಂತ ಚಿತ್ತರಾಗಿರಿ ಅಂತ ಹೇಳಿ ಈಗ ನಾನು ಇವತ್ತು ಬಯಸ್ತೇನೆ. ಆಯ್ತು ಅವ್ರು ಕೊಟ್ಟಿದ್ದು ನೀವ್ಯಾಕೆ ದಾರಿ ತಪ್ತೀರಿ? ಈಗ ಕೊಟ್ಟದಷ್ಟಲ್ಲ ಇಲ್ಲ ಅದನ್ನೇ ನಾನು ಹೇಳಿದ್ದೇನೆ. ನಿಯಮಕ್ಕೆ ಅನುಗುಣವಾಗಿ ಅದೆಲ್ಲ ತೀರ್ಮಾನ ತಗೊಳ್ಬಹುದು. ನೀವು ಶಾಂತ ಚಿತ್ತರಾಗಿರಿ. ಅಲ್ಲ ಸರ್ ಅವರು ಸಚಿವರು ಇದನ್ನೇ ಪೊಲಿಟಿಕಲ್ ಗಿಮಿಕ್ಗಳಲ್ಲಿ ನೀವು ಈಗ ಸ್ಪೀಕರ್ ಪೀಠಕ್ಕೆ ಅವ್ರ ಸಚಿವ ಸ್ಥಾನಕ್ಕೆ ಇದಕ್ಕೆ ಅಗೌರವಲ್ಲ ಸರ್ ನೋಡಿ ಇದನ್ನೆಲ್ಲ ಯಾವ ರೀತಿ ನೀವು ಇಂಟರ್ಪ್ರಿಟ್ ಮಾಡ್ತಾರೆ ನೀವು ಸ್ಪೀಕರ್ ಏನಾಗಿದೆ ಅವರು ಅವರ ವಿಚಾರವನ್ನು ಬರೆದವರು ಕೊಟ್ಟಿದ್ದಾರೆ ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಇದರಲ್ಲಿ ಅದಕ್ಕೆ ನೀವೆಲ್ಲ ಇಷ್ಟು ಯಾಕೆ ಗಡಿಬಿಡಿ ಆಗ್ತೀರಿ? ಗಡಿಬಿಡಿ ಅಲ್ಲ ಸರ್ ಇದು ಪೀಠಕ್ಕೆ ಅವಮಾನ ಮಾಡಲ್ಲ ಅವ್ರ ಸಚಿವ ಸ್ಥಾನ ಇಲ್ಲ ನೋಡಿ ಪೀಠಕ್ಕೆ ಯಾವುದು ಅವಮಾನ ಅಲ್ಲ ಅವರು ಬಂದು ಗೌರವಪೂರ್ವಕವಾಗಿ ಅವರ ಪ್ರತಿಯೊಬ್ಬರಿಗೂ ಕೂಡ ಏನೇನು ಕೊಡಬೇಕಾ ಅದಕ್ಕೆ ಅವರೊಂದು ಹಕ್ಕಿದೆ ಅವ್ರ ಇಟ್ಸ್ ರೈಟ್ ಟು ಕಮ್ ಆ್ಯಂಡ್ ಗಿವ್ ಅದು ಸರಿ ಉಂಟಾ ಸರಿ ಇಲ್ಲ ಆಗ್ತದಾ ಇಲ್ವ ಅಂತೇಳಿ ಅದು ನಾವು ನಮ್ಮ ನಿಯಮಕ್ಕೆ ಅನುಗುಣವಾಗಿ ಕಾನೂನಿಗೆ ಅನುಗುಣವಾಗಿ ಸಂವಿಧಾನ ನೋಡಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ. ಈಗ ಅವರು ರಾಜೀನಾಮೆ ಕೊಟ್ಟರೆ ಮಾತ್ರ ನನ್ನ ರಾಜೀನಾಮೆ ಸ್ವೀಕಾರ ಮಾಡಿ ಅಂತ ನಿರ್ದೇಶನ ಮಾಡುವಂತ ಅಧಿಕಾರ ಏನು ಶಿವಾನಂದ ಪಾಟೀಲ್ ಇದೆಯಾ? ಅದನ್ನ ನೋಡ್ತೇನೆ ಅದನ್ನ ನಿಯಮ ಅಡಿಯಲ್ಲಿ ನಾನು ಅದನ್ನು ನೋಡ್ತೇನೆ ಅದನ್ನು ನಾನು ಇವತ್ತು ನಿಯಮಕ್ಕೆ ಒಳಪಟ್ಟ ಹೇಗೆ ಅಂತ ನೋಡಿ ಎಲ್ಲ ವಿಚಾರ ನಾನು ನಿಮಗೆ ತಿಳಿಸ್ತೇನೆ. ಅಲ್ಲಿ ನೀವು ಶಾಂತ ಚಿತ್ತರಾಗಿರಿ ಅಂತ ಹೇಳಿ ಈಗ ನಾನು ಇವತ್ತು ಬಯಸ್ತೇನೆ. ಆಯ್ತು ಅವ್ರು ಕೊಟ್ಟಿದ್ದು ನೀವ್ಯಾಕೆ ದಾರಿ ತಪ್ತೀರಿ? ಈಗ ಕೊಟ್ಟದಷ್ಟಲ್ಲ ಇಲ್ಲ ಅದನ್ನೇ ನಾನು ಹೇಳಿದ್ದೇನೆ. ನಿಯಮಕ್ಕೆ ಅನುಗುಣವಾಗಿ ಅದೆಲ್ಲ ತೀರ್ಮಾನ ತಗೊಳ್ಬಹುದು. ನೀವು ಶಾಂತ ಚಿತ್ತರಾಗಿರಿ. ಅಲ್ಲ ಸರ್